ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ನಮ್ಮಲ್ಲಲ್ಲಿ ಬೆಳೆಸಿರುವಂಥದ್ದು ಅಂಜೂರ ಗಿಡದ್ದು ಹಣ್ಣಿನ ಬಗ್ಗೆ ಸರಿ ಮಾಹಿತಿ ಹೇಳಿದ್ದೆ ನಿಮಗೆ. ಈಗ ಹಣ್ಣಿಂದ ಜ್ಯೂಸ್ ಹೇಗೆ ಮಾಡೋದಂತ ಒಂದು ಹೇಳ್ಕೊಳ್ಳೋಣ ಅಂತೇಳಿ. ಈಗ ಹಣ್ಣಾಗ್ತಾ ಇದೆ, ಜ್ಯೂಸ್ ಮಾಡಿ ಯಾವಾಗ ಕುಡಿತಾ ಇರ್ತೀವಿ. ಹಾಗಾಗಿ ಹಣ್ಣಿಂದ ಒಂದು ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಅದೇ ಇದೆ ಅಂಜೂರ, ಹಣ್ಣಾಗಿದೆ ನೋಡಿ ನೋಡಿ, ಹಣ್ಣಾಗಿದೆ. ಇದು ಮಂಗ ಬರುತ್ತಂತೇಳಿ ಹೀಗೆ ಕಟ್ಬಿಟ್ಟಿದ್ದೀವಿ. ಮಂಗ ಬಂದು ಪ್ರಾಣಿಗಳು ತಿನ್ನಬೇಕು, ಆದರೂ ಮಂಗ ಎಲ್ಲ ಹಾಳು ಮಾಡಿಬಿಡುತ್ತೆ. ಈಗ ಜ್ಯೂಸ್ ಮಾಡೋಣ ನೋಡಿ, ಇಷ್ಟು ಹಣ್ಣು ಸಿಕ್ಕಿದೆ. ಜ್ಯೂಸ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮರದ ಹತ್ರ ಅಂಜೂರದ್ದು ಹಣ್ಣೆಲ್ಲ ಕುಯ್ಕೊಂಬಂದಿದ್ವಿ. ಇದನ್ನೀಗ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ಎಲ್ಲ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಿಕ್ಸಿ, ಇದು ಜಾಲ್ರಿ, ಇದು ಸಕ್ಕರೆ. ಅದಕ್ಕೆ ಸಿಹಿ ತಕ್ಕ ಒಂದು ಸಕ್ಕರೆ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲ ಹಾಕ್ಬೋದು. ಇದು ನೀರು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದ್ರ ಸಿಪ್ಪೆ ಮೆಲ್ಲ ತೆಕ್ಕೊಬೇಕು. ಫಸ್ಟಿಗೆ ಪೂರ ಸಿಪ್ಪೆ ಎಲ್ಲ ತೆಗೆದು ಮೇಲ್ಗಡೆದ್ದು ಅದ್ರ ಮೇಲೆ ಜಾಲ್ರಿ ಹಾಕಬೇಕು. ಈಗ ತೆಗಿಬೇಕು ನೋಡಿ. ಈಗ ಇದು ಅಂಜೂರದ ಹಣ್ಣೆಲ್ಲ ಬಿಡಿಸಿ ಎಲ್ಲ ವಾಶ್ ಮಾಡಿ ಇದಕ್ಕೆ ಮಿಕ್ಸಿ ಜಾಲ್ರಿ ಹಾಕಿದ್ದೀನಿ. ಇದಕ್ಕೆ ಸಿಹಿಗೆ ತಕ್ಕ ಒಂದು 3 ಸ್ಪೂನು ಸಕ್ಕರೆ ಹಾಕ್ಕೊತೀನಿ, ಸಾಕು. ಮತ್ತು 1 ಲೋಟ ಆಗಷ್ಟು ನೀರು ಹಾಕ್ಕೊತೀನಿ ನೋಡಿ. ಈಗ ಮಿಕ್ಸಿ ಹಾಕೋಣ. ಇದು ಜಾಲ್ರಿ ಹಾಕಿ ಆಯಿತು ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅಂಜೂರದ್ದು ಜ್ಯೂಸು. ಸ್ವಲ್ಪ ನೀರು ಹಾಕ್ಬಿಡಿ. ನೋಡಿ, ತುಂಬ ಚೆನ್ನಾಗಿದೆ ಜ್ಯೂಸ್, ಹೌದಾ? ಈ ಥರ ಮಾಡಿ ಕುಡೀರಿ, ಒಳ್ಳೆಯದಿದು, ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.